ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು SGK Teju ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನಾವು ಎಲ್ಲರೂ ಸೇರಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ತ್ರಿಶತಾಬ್ದಿ ಜನ್ಮದಿನೋತ್ಸವದ ಆಚರಣೆಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ ನಡ್ಕೊಂಡೇ ಹೋಗಿದ್ದು. ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ಇತ್ತು ಮೈಸೂರು ಬ್ಯಾಂಕಿಂದ. ಅದು ಸೆಂಟ್ರಲ್ ಕಾಲೇಜಲ್ಲಿತ್ತು ಪ್ರೋಗ್ರಾಮ್. ನನ್ನ ಜೊತೆಗೆ ನನ್ನ ಸ್ಟೂಡೆಂಟ್ಸು ಬಂದಿದ್ದರು. ಆ್ಯಂಡ್ ಎಂಟ್ರೆನ್ಸಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಫೋಟೋ ಇಟ್ಟು ಅದ್ರ ಮುಂದೆ ರಂಗೋಲಿನೂ ಇಟ್ಟಿದ್ರು. ಆ್ಯಂಡ್ ಆಡಿಟೋರಿಯಮಲ್ಲಿ ಇದ್ದಿದ್ದು ಪ್ರೋಗ್ರಾಮು. ಅದಾದಮೇಲೆ ಭಾರತ ಮಾತೆಗೆ ಪೂಜೆ ಮಾಡಿ ನೆಕ್ಸ್ಟ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರು. ಎಲ್ಲ ವೇದಿಕೆ ಮೇಲಿರೋ ಗಣ್ಯರೆಲ್ಲ ಇಂಟ್ರಡ್ಯೂಸ್ ಮಾಡಿಕೊಟ್ರು. ಆಮೇಲೆ ಅಹಲ್ಯಾಬಾಯಿ ಹೋಳ್ಕರ್ ಅವರ ಜೀವನ ಚರಿತ್ರೆ ತೋರಿಸಿದ್ರು. ಆ್ಯಂಡ್ ಅದಾದಮೇಲೆ ಊಟ ಮಾಡಿದ್ವಿ. ಎಲ್ಲರೂ ಊಟ ಕೂತ್ಕೊಂಡ್ವಿ. ಊಟ ಮುಗ್ದಿದ್ದಾದಮೇಲೆ ಟೀ ಕಾಫಿ ಇತ್ತು. ಸೊ ಟೀ ಮತ್ತು ಕಾಫಿ ಕೂಡ ಕುಡಿದಿದ್ದಾದ್ಮೇಲೆ ನೆಕ್ಸ್ಟ್ ತಿರ್ಗಾ ನಾಟಕ ಎಲ್ಲ ಇತ್ತು. ಸೊ ಹೋದ್ವಿ ಮೇಲ್ಗಡೆ ಆಡಿಟೋರಿಯಮಲ್ಲಿ. ಇದೆಲ್ಲ ಅಹಲ್ಯಾಬಾಯಿ ಹೋಳ್ಕರ್ ಅವರ ಜೀವನ ಚರಿತ್ರೆ. ಅದಾದಮೇಲೆ ಸ್ವಲ್ಪ ಜನ ಕಾಲೇಜ್ ಸ್ಟೂಡೆಂಟ್ಸೇ ಅಹಲ್ಯಾಬಾಯಿ ಹೋಳ್ಕರ್ ಅವರ ಜೀವನ ಚರಿತ್ರೆ ಬಗ್ಗೆ ನಾಟಕ ಕೂಡ ಮಾಡಿದ್ರು. ನಿಮ್ಗೆ ಬೇಕಂದರೆ ಅದು ಹೇಳಿ, ನಾನು ಇನ್ನೊಂದು ವಿಡಿಯೋಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಇದು ಇನ್ನೊಂದು ನಾಟಕ ಸಾಂಗ್ ಹೇಳುವ ಮುಖಾಂತರ ಇದನ್ನು ತೋರಿಸ್ಕೊಟ್ರು. ಅಹಲ್ಯಾಬಾಯಿ ಹೋಳ್ಕರ್ ಅವರ ಜೀವನ ಚರಿತ್ರೆನ. ಸೊ ಈ ಪ್ರೋಗ್ರಾಮಿನ ಬಗ್ಗೆ ಯಾರ್ಯಾರಿಗೆ ಏನು ಅನಿಸ್ತು ತಿಳ್ಕೊಳ್ಳೋಣ ಬನ್ನಿ, ಅವರ ಅಭಿಪ್ರಾಯಗಳನ್ನು. ತುಂಬ ಚೆನ್ನಾಗಿತ್ತು. ಭಾಷಣ ಎಲ್ಲ ಚೆನ್ನಾಗಿ ಮಾಡಿದ್ರು. ಮತ್ತು ಡ್ಯಾನ್ಸ್ ಮಾಡಿದ್ರು. ಡ್ಯಾನ್ಸ್ ಅಂತೂ ಸಖತ್ತಾಗಿತ್ತು. ಅಲ್ಲೆಲ್ಲ ಫೆಸಿಲಿಟೀಸು ತುಂಬ ಚೆನ್ನಾಗಿತ್ತು. ನಂಗೆ ತುಂಬ ಇಷ್ಟ ಆಯಿತು. ಚೆನ್ನಾಗಿತ್ತು ಪ್ರೋಗ್ರಾಮು. ಡ್ಯಾನ್ಸು ಚೆನ್ನಾಗಿತ್ತು. ಅಷ್ಟೇನಾ? ಎಲ್ಲ ಚೆನ್ನಾಗಿತ್ತು. ಭಾಷಣ ಚೆನ್ನಾಗಿ ಮಾಡಿದ್ರು, ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ರು, ಊಟದ ವ್ಯವಸ್ಥೆ ಇತ್ತು, ಎಲ್ಲ ಚೆನ್ನಾಗಿತ್ತು. ನನಗೆ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಅದನ್ನು ಧೈರ್ಯದಿಂದ ಎದುರಿಸ್ಬೇಕು ಅನ್ನೋ ಪ್ರೇರಣೆ ಆಯಿತು. ನನ್ನ ಹೆಸರು ಉಮಾ ಅಂತ. ನಾವು ದೊಡ್ಡಬಳ್ಳಾಪುರ ವಸುಂಧರಾ ಶಾಖೆಯಿಂದ ಬಂದಿದ್ದೀವಿ. ನಾವು ಗೀತಾ ಮೇಡಮ್ ಅವ್ರ ಮನೆ ಹತ್ರ ವಸುಂಧರಾ ಶಾಖೆ ಮಾಡ್ತಾರೆ, ಅಹಲ್ಯಾಬಾಯಿ ಅವದು. ತುಂಬ ಚೆನ್ನಾಗಿತ್ತು. ಅದೇ ಪ್ರೋಗ್ರಾಮ್ಗೆ ಇವತ್ತು ಬೆಂಗಳೂರು ಸೆಂಟ್ರಲ್ ಕಾಲೇಜಿಗೆ ಬಂದಿದ್ವಿ. ನಮ್ಮ ಶಾಖೆಯಿಂದ ತುಂಬ ಜನ ಬಂದಿದ್ವಿ. ಪ್ರೋಗ್ರಾಮ್ ಎಲ್ಲ ತುಂಬ ಚೆನ್ನಾಗಿತ್ತು. ಮಕ್ಕಳದೆಲ್ಲನೂ ಡ್ಯಾನ್ಸು, ನಾಟಕ ಎಲ್ಲ ಇತ್ತು. ಸಮಾರಂಭ ತುಂಬಾ ಚೆನ್ನಾಗಿತ್ತು. ನಮಗೆಲ್ಲ ತುಂಬಾ ಇಷ್ಟ ಆಯಿತು. ನಮಸ್ತೆ, ನನ್ನ ಹೆಸರು ಗೀತಾ ಶ್ರೀನಿವಾಸ್ ಅಂತೇಳಿ. ನಾವು ವಸುಂಧರಾ ಶಾಖೆ ನಡೆಸ್ತಾ ಇದ್ದೀವಿ. ಈ ದಿನ ನಾವು ಬೆಂಗಳೂರಿಗೆ ಸೆಂಟ್ರಲ್ ಕಾಲೇಜಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಜನ್ಮಶತಾಬ್ದಿ ಸಮಾರಂಭಕ್ಕೆ ಬಂದಿದ್ವಿ. ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ನಾವು ಇವಾಗ ಆ ಒಂದು ಅವರ ಜೀವನ ಚರಿತ್ರೆಯನ್ನು ತಿಳ್ಕೊಂಡಾಗ ಅದರಲ್ಲಿ ನಾವೇನಾದರೂ ಒಂದು ಅವ್ರ ರೀತಿ ಅಳವಡಿಸ್ಕೋಬೇಕು ಜೀವನದಲ್ಲಿ. ಸಾಕಷ್ಟು ಜನಕ್ಕೆ ಈ ವಿಷಯನ ತಲುಪಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ. ನಮಸ್ತೆ, ನಾವು ವಸುಂಧರಾ ಶಾಖೆಯಿಂದ ಬಂದಿದ್ದೀವಿ. ನಾವು ಹೋಳ್ಕರ್ ಅವರ ಜನ್ಮ ಶತಾಬ್ದಿ ಅವರ ದಿನಕ್ಕೆ ನಮಗಂತೂ ಇಲ್ಲಿಗೆ ಬಂದು ತುಂಬ ಸ್ವಲ್ಪ ಧೈರ್ಯ ಬಂದಿದೆ. ಮನೆಯಲ್ಲೇ ಕೂತು ನಮ್ಗೆ ಅಷ್ಟೊಂದು ಧೈರ್ಯ ಇರಲಿಲ್ಲ. ವಸುಂಧರಾ ಶಾಖೆ ಮಾಡಿದ್ಮೇಲೆ ಅಂತೂ ನಮಗೆ ಏನೋ ಒಂಥರ ಸ್ಫೂರ್ತಿ ನಮಗೆ ಇದಾಗಿದೆ. ಅವರು ಮಾಡಿರೋ ಕಾರ್ಯಗಳು ಎಲ್ಲ ನಮಗೆ ತುಂಬ ಹಿಡಿಸಿದೆ. ನನ್ನ ಹೆಸರು ನಿರ್ಮಲಾ ಅಂತ. ನಮ್ಮ ಶಾಖೆ ಹೆಸರು ಬಂದುಬಿಟ್ಟು ವಸುಂಧರಾ ಶಾಖೆ. ನಾವು ಬಾಲನಂದನ ಮಾಡ್ತಾಯಿದ್ದೀವಿ. ಇಲ್ಲಿ ನಾವು ಬೆಂಗಳೂರಿಗೆ ಬಂದಿದ್ದು ಇದು ಅಹಲ್ಯಾಬಾಯಿ ಹೋಳ್ಕರ್ ಅವರ ಇದು 300ನೇ ವರ್ಷದ ಜನ್ಮ ಇದಕ್ಕೆ ಬಂದಿದ್ವಿ. ಅಲ್ಲಿ ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮ್ ಎಲ್ಲ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು. ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ವಿ, ಚೆನ್ನಾಗಿತ್ತು. ನಾನು ಯಾವತ್ತೂ ಬಂದಿಲ್ಲ ಇಲ್ಲಿಗೆ. ಚೆನ್ನಾಗಿತ್ತು, ಬರ್ಬೋದು. ನೆಕ್ಸ್ಟ್ ಟೈಮು ಮಾಡಿದ್ರೆ ಬರ್ಬೋದು. ಊಟ, ತಿಂಡಿ, ಕಾಫಿ ಎಲ್ಲ ಚೆನ್ನಾಗಿತ್ತು. ಅವ್ರದ್ದು 300ನೇ ಜನ್ಮ ಶತಾಬ್ದೋತ್ಸವ ಚೆನ್ನಾಗಿ ಮಾಡಿದ್ರು. ನೆಕ್ಸ್ಟ್ ಟೈಮ್ ಬರ್ತೀವಿ. ಥ್ಯಾಂಕ್ ಯು. ನನ್ನ ಹೆಸರು ಕವಿತಾ. ನಾವು ಶ್ರೀ ಲಕ್ಷ್ಮೀ ಲಲಿತಾ ಶಾಖೆಯಿಂದ ಬಂದಿದ್ದೀವಿ. ನಮ್ಮ ಡ್ಯಾನ್ಸ್ ಕ್ಲಾಸ್ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದಕ್ಕೆ ತುಂಬ ಖುಷಿಯಾಯಿತು. ಈ ಅಹಲ್ಯಾಬಾಯಿ ಹೋಳ್ಕರ್ ಅವರ ತ್ರಿಶತಾಬ್ದಿ ಜನ್ಮ ದಿನೋತ್ಸವಕ್ಕೆ ಮಕ್ಕಳೆಲ್ಲ ಇಲ್ಲಿಗೆ ಬಂದಿದ್ದರಿಂದ ಅವರು ಎಷ್ಟೋ ಒಂದು ವಿಚಾರಗಳನ್ನ, ಸಂಸ್ಕೃತಿ ಬಗ್ಗೆ ಧೈರ್ಯವಾಗಿರಬೇಕು, ಒಂದು ಹೆಣ್ಮಗು ಯಾವ ಥರ ಇರಬೇಕು ಅನ್ನೋದೆಲ್ಲ ತಿಳ್ಕೊಂಡು ಎಲ್ಲ ಮಕ್ಕಳು ಖುಷಿಪಟ್ಟರು. ನಮಸ್ತೆ, ದಾಕ್ಷಾಯಿಣಿ ಅಂತ ಅಂದ್ಬಿಟ್ಟು ದೊಡ್ಡಬಳ್ಳಾಪುರ ಬೆಂಗಳೂರು ಗ್ರಾಮಾಂತರದಿಂದ ಜೀಜಾಬಾಯಿ ಶಾಖೆಯಿಂದ. ಈ ಅಹಲ್ಯಾಬಾಯಿ ಹೋಳ್ಕರ್ ಅವ್ರದ್ದು ಇವತ್ತು 300ನೇ ವರ್ಷದ ಜನ್ಮೋತ್ಸವದ ಸಮಾವೇಶ ಇತ್ತು, ಸಮಾರೋಪ. ಎಲ್ಲ ಮಹಿಳೆಯರಿಗೆಲ್ಲ ಒಂದು ಪ್ರೇರಣೆ ಆಯಿತು ಅವರ ಜೀವನ ಚರಿತ್ರೆ.
ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದೊಂದು ಸಂಕಲ್ಪ ಮಾಡಿಕೊಂಡು ಇವತ್ತು ಹೊರಟಿದ್ದೀವಿ. ಪ್ರೋಗ್ರಾಮ್ ತುಂಬ ಚೆನ್ನಾಗಿತ್ತು. ಅವರಲ್ಲಿರೋ ಧೈರ್ಯ ಮತ್ತು ಎಲ್ಲ ಇಷ್ಟ ಆಯಿತು. ಚೆನ್ನಾಗಿ ಅನ್ನಿಸ್ತು. ಏನು ಕಲಿತ್ರಿ ನೀವು ಅವರಿಂದ? ಅವ್ರ ಬಗ್ಗೆ ಎಲ್ಲ ಹೇಳಿದ್ರಲ್ವಾ, ಅಲ್ಲಿ ಒಂದು ವಿಡಿಯೋ ತೋರಿಸಿದ್ರು, ಅವ್ರು ಎಲ್ಲೆಲ್ಲಿ ಹುಟ್ಟಿದ್ರು ಅಂತೆಲ್ಲ. ಏನು ಅನಿಸ್ತು ಅದ್ರ ಬಗ್ಗೆ ನಿಮಗೆ? ಚೆನ್ನಾಗಿ ಅನ್ನಿಸ್ತು. ಅವ್ರ ಥರ ಆಗಬೇಕು ಅನಿಸ್ತಿತ್ತು. ನಿಂಗೇನು ಅನಿಸ್ತು? ನನಗೂ ಅವ್ರ ಥರ ಆಗಬೇಕು ಅನಿಸ್ತಿತ್ತು. ಅವ್ರ ಚರ್ಮವೇಷ ಹಾಕಿದ್ಯಾ, ಹೇಗೆ ಅನಿಸ್ತಿದೆ ನಿನಗೆ? ಖುಷಿ ಆಗ್ತಿದೆ. ಏನು ಕಲಿತೆ ಅದರಿಂದ? ನಾನು ಅವ್ರ ಥರನೇ ಆಗಬೇಕು. ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿತ್ತು, ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ರು, ನಾಟಕನೂ ಚೆನ್ನಾಗಿ ಮಾಡಿದ್ರು, ಅಹಲ್ಯ ಬಗ್ಗೆ ತಿಳ್ಕೊಂಡಿದ್ದು. ಪ್ರೋಗ್ರಾಮ್ ಅಂತೂ ತುಂಬ ಚೆನ್ನಾಗಿತ್ತು. ನಾಟಕ ಮತ್ತು ಡ್ಯಾನ್ಸ್ ಅಂತೂ ಸಕ್ಕತ್ತಾಗಿತ್ತು. ಅಹಲ್ಯ ಬಾಯಿ ಅವ್ರಿಗೆ ತಿಳ್ಕೊಂಡಿದ್ದು ತುಂಬ ಖುಷಿ ಆಯಿತು. ಸೊ ಪ್ರೋಗ್ರಾಮ್ ಮುಗಿಸ್ಕೊಂಡು ಎಲ್ಲರೂ ಮನೆ ಕಡೆಗೆ ಹೊರಟ್ವಿ. ಬೋಲೋ ಭಾರತ್ ಮಾತಾ ಕಿ ಅಹಲ್ಯಾಬಾಯಿ ಹೋಳ್ಕರ್ ಅವರಿಗೆ ಬೋಲೋ ಭಾರತ್ ಮಾತಾ ಕಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ನಮ್ಮ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.